ಓಂ ಶಾಂತಿ. ಮಾನವ ಜೀವನ ತುಂಬ ಅರ್ಥಪೂರ್ಣವಾದದ್ದು. ಅಥವಾ ಮಾನವ ತಲೆತಲಾಂತರಗಳಿಂದ ಸಂಸ್ಕೃತಿಯಲ್ಲಿ ಸದಾಚಾರವನ್ನು ಬಿತ್ತುವ, ಸಂತೋಷವನ್ನು ತುಂಬುವ ಅನೇಕ ಆಚರಣೆಗಳನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾನೆ. ಅದು ಯಾವುದೇ ಧರ್ಮ ಆಗಿರಲಿ, ಯಾವುದೇ ಭಾಷೆಯಾಗಿರಲಿ, ಜನಾಂಗಕ್ಕೊಂದು ಸಂದೇಶ, ಜೀವನಕ್ಕೊಂದು ಆದರ್ಶ, ಬದುಕಿಗೊಂದು ಉದ್ದೇಶವನ್ನು ನೀಡುತ್ತಾ ಆಚರಣೆಗಳು ಕಂಡುಬರ್ತವೆ. ಮುರುಟಿ ಹೋದ ಮನಸ್ಸನ್ನು ಉತ್ಸಾಹಿಯನ್ನಾಗಿ ಮಾಡಿ ಮತ್ತೆ ಬದುಕುವ ಜೀವನೋತ್ಸಾಹವನ್ನು ಹೆಚ್ಚಿಸುವುದು ಎಲ್ಲ ಆಚರಣೆಗಳ ಹಿಂದಿನ ಉದ್ದೇಶವಾಗಿದೆ. ಅದೇ ರೀತಿ ಕ್ಯಾಲೆಂಡರ್ ವರ್ಷಾಂತ್ಯದಲ್ಲಿ, ಪ್ರತಿ ವರ್ಷದ ಅಂತ್ಯದ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ವಿಶ್ವಾದ್ಯಂತ ದೇಶ, ಭಾಷೆ, ಜಾತಿ, ಜನಾಂಗನ ಮೀರಿ ಆಚರಿಸುವುದನ್ನು ಕಾಣ್ತೇವೆ. ವಿಶೇಷವಾಗಿ ಕ್ರಿಶ್ಚಿಯನ್ ಧರ್ಮದ ಧರ್ಮಸ್ಥಾಪಕ ಜೀಸಸ್ ಕ್ರಿಸ್ತ್ ಅವರ ಜನ್ಮದಿನವನ್ನು ತುಂಬ ಸಂಭ್ರಮಿಸುವ ಮೂಲಕ ಕ್ರಿಶ್ಚಿಯನ್ ಬಾಂಧವರು ಆಚರಿಸ್ತಾರೆ. ಭಾರತ ಎಲ್ಲರನ್ನೂ ತೆರೆದ ಬಾಹುಗಳಿಂದ ಸ್ವಾಗತಿಸುವ ಸಮಾಜವಾದ್ದರಿಂದ ಇಲ್ಲಿ ಈ ಆಚರಣೆಯನ್ನು ಎಲ್ಲ ಜನಾಂಗದವರು ಸಂಭ್ರಮಿಸುವುದನ್ನು ನಾವು ಕಾಣ್ತೇವೆ. ಕ್ರಿಶ್ಚಿಯನ್ ಬಂಧುಗಳ ಒಡಗೂಡಿ ಕ್ರಿಸ್ತನ ಈ ಜನ್ಮದಿನವನ್ನು ಜಗತ್ತಿಗೆ ಬೆಳಕು ನೀಡುವ, ಬದುಕಿಗೊಂದು ಭಾವನಾತ್ಮಕವಾದ ಸಂದೇಶ ನೀಡುವ ಹಬ್ಬವನ್ನಾಗಿ ಆಚರಿಸಲಾಗ್ತದೆ. ಈ ಸಂಪ್ರದಾಯದಲ್ಲಿ ದೇವರನ್ನು ಪ್ರೀತಿ ಅಂತ ಸಂಬೋಧಿಸಲಾಗಿದೆ. ಗಾಡ್ ಇಸ್ ಲವ್ ಆ್ಯಂಡ್ ಗಾಡ್ ಇಸ್ ಲೈಟ್. ದೇವರೊಂದು ಬೆಳಕು ಹಾಗೂ ದೇವರು ಪ್ರೇಮದ ಪ್ರತಿರೂಪ ಅಂತ ಆಚರಿಸಲಾಗಿದೆ. ಹೀಗಿರುವಾಗ ಕ್ರಿಸ್ತನ ಜನ್ಮವನ್ನು ಸಂಭ್ರಮಿಸ್ತಾ ಜಗತ್ತಿಗೆ ಸ್ನೇಹ, ಪ್ರೀತಿಯ, ಶಾಂತಿಯ, ಸಹಬಾಳ್ವೆಯ ಸಂದೇಶವನ್ನು ನೀಡಿದ ಮಹಾಪುರುಷನ ಜನ್ಮವನ್ನು ಎಲ್ಲರೂ ಈ ಸಂದೇಶವನ್ನು ಪುನರ್ಚಿಂತನೆ ಮಾಡುವುದರೊಂದಿಗೆ ಆಚರಿಸ್ತಾರೆ. ಅವತ್ತಿನ ದಿನ ಒಂದು ಕ್ರಿಸ್ಮಸ್ ಟ್ರೀಯನ್ನು ಅಲಂಕರಿಸಿ ಅದಕ್ಕೆಲ್ಲ ಲೈಟ್ ಹಾಕಿ ಆ ಕ್ರಿಸ್ಮಸ್ ಟ್ರೀಯಲ್ಲಿ ಚಾಕ್ಲೇಟನ್ನು, ಬ್ಲೆಸ್ಸಿಂಗ್ಸನ್ನು, ಗಿಫ್ಟ್ಗಳನ್ನು ಎಲ್ಲ ತಗಲು ಹಾಕಿ ನಮಗೆ ದೇವರು ಏನೆಲ್ಲ ಕೊಡ್ತಿದ್ದಾನೆ ಅನ್ನುವುದನ್ನು ಸಂಭ್ರಮಿಸುವ ಹಬ್ಬ ಕ್ರಿಸ್ಮಸ್. ಆತ್ಮೀಯರೇ, ಹೇಗೆ ಹೇಳಲಾಗ್ತದೆ, ಈ ಕಾಲಚಕ್ರದಲ್ಲಿ ಆಗಾಗ ಮಾನವ ಜನಾಂಗವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಅನೇಕ ಮಹಾಪುರುಷರ ಜನ್ಮವಾಗಿದೆ. ಅದೇ ರೀತಿಯಾಗಿ ಸುಮಾರು 2000 ವರ್ಷಗಳ ಹಿಂದೆ ಈ ಜಗತ್ತಿಗೆ ಅವತರಿಸಿ ಕ್ರಿಶ್ಚಿಯಾನಿಟಿಯನ್ನು ಸ್ಥಾಪಿಸಿದ ಪರಮಾತ್ಮನ ಸಂದೇಶವನ್ನು ನೀಡಿದ ಸಂದೇಶವಾಹಕ, ದ ಮ್ಯಾಸೆಂಜರ್ ಆಫ್ ಗಾಡ್ ಅಂತ ಕ್ರಿಸ್ತನನ್ನು ಪರಿಗಣಿಸಲಾಗ್ತದೆ. ಜೀವನ ಪ್ರಾರಂಭವಾಗುವುದು ಮಣ್ಣಿನಿಂದ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಸುಂದರವಾದ ಒಂದು ಸಣ್ಣ ಕುಟೀರವನ್ನು ಅಥವಾ ಗುಡಿಸಲನ್ನು ನಿರ್ಮಿಸಿ ಕಷ್ಟದಲ್ಲಿ, ಬದುಕಿನಲ್ಲಿ ಭಗವಂತನನ್ನು ಕಾಣುವ ಪರಿಯನ್ನು ಇಲ್ಲಿ ಕಾಣಬಹುದು. ತುಂಬ ಅಗತ್ಯವಾಗಿ ನಾವಿವತ್ತು ಜೀವನದಲ್ಲಿ ಮರೆತು ಹೋಗಿರುವ ಸಹಬಾಳ್ವೆ, ಸ್ನೇಹ, ಶಾಂತಿ, ಈ ಮಂತ್ರವನ್ನು ಪುನಃ ನೆನಪಿಸಿಕೊಳ್ಳುವುದಕ್ಕೆ ಇದು ಸೂಕ್ತವಾದ ಹಬ್ಬವಾಗಿದೆ. ಆತ್ಮೀಯರೇ, ಸಂದರ್ಭ ಯಾವುದಾದರೇನು
ಸದ್ಭಾವನೆಯನ್ನು ಸ್ಮರಿಸುವುದಕ್ಕೆ, ಸಹಬಾಳ್ವೆಯನ್ನು ಜಾಗೃತ ಮಾಡಿಕೊಳ್ಳುವುದಕ್ಕೆ, ಜಾತಿ ಜನಾಂಗದ ಹೆಸರಿನಲ್ಲಿ ಚದುರಿ ಹೋಗಿರುವಂತಹ ಮನಸ್ಥಿತಿಗಳನ್ನು ಮತ್ತೆ ಶಾಂತಿದೂತನ ನೆನಪಿನೊಂದಿಗೆ ಶಾಂತಿ ಸಾಗರನೊಡನೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವುದಕ್ಕೆ ಇದು ಸಕಾಲ. ಜಗತ್ತಿನ ಆಡಂಬರಗಳ ಮಧ್ಯೆ, ಬಾಹ್ಯ ಆಚರಣೆಗಳ ಮಧ್ಯೆ ಮರೆತು ಹೋದ ಜೀವನ ಮೌಲ್ಯಗಳನ್ನು ಪುನರ್ಸ್ಥಾಪಿಸಿಕೊಳ್ಳುವುದಕ್ಕೆ ಸೂಕ್ತವಾದ ಸಮಯ. ತಾನು ಶಿಲುಬೆಗೇರಿದರೂ ಅವರನ್ನು ಕ್ಷಮಿಸಿ ಈ ರೀತಿಯಾಗಿ ಮಾಡಿದವರನ್ನು ಎಂದು ಹೇಳಿದ ಜೀಸಸ್ ಕ್ರಿಸ್ತನ ಜೀವನ ಸಂದೇಶ ನಿಜಕ್ಕೂ ಅವಿಸ್ಮರಣೀಯ. ಯಾರೋ ನಮಗೆ ದುಃಖ ಕೊಟ್ಟಿದ್ದಾರೆ ಅಂತ ನಾವು ಅವರಿಗೆ ದುಃಖ ಕೊಡಬೇಕಾಗಿಲ್ಲ. ನಾವೆಲ್ಲರ ಒಳಿತನ್ನು ಹಾರೈಸೋಣ, ಸರ್ವೇ ಭವಂತು ಸುಖಿನಃ ಎನ್ನುವ ಸನಾತನ ಸಂಸ್ಕೃತಿಯನ್ನು ಪ್ರತಿಪಾದಿಸೋಣ ಎನ್ನುವುದನ್ನು ಈ ಸಂದರ್ಭ ನಮಗೆ ಎಚ್ಚರ ಮಾಡಿಕೊಡ್ತಾ ಇದೆ. ಆದ್ದರಿಂದ ಈ ಸಲದ ಕ್ರಿಸ್ಮಸ್ ಹಬ್ಬ ಅಲ್ವಾ, ಎಲ್ಲರ ಜೀವನದಲ್ಲಿ ಮರೆತು ಹೋಗಿರುವ ಮೌಲ್ಯಗಳನ್ನು ಜಾಗೃತ ಮಾಡಲಿ, ದ್ವೇಷವನ್ನು ಅಳಿಸಲಿ, ಸಹಬಾಳ್ವೆಯನ್ನು ಪುನಃಸ್ಥಾಪಿಸಲಿ ಎನ್ನುವುದನ್ನು ಮತ್ತೆ ಮತ್ತೆ ಮನವರಿಕೆ ಮಾಡಿಕೊಡೋಣ. ಆತ್ಮೀಯರೇ, ಹಬ್ಬಗಳು ಸೀಮಿತವಾಗದೆ ವಿಶಾಲವಾದ ಜಗತ್ತು ಒಂದೇ. ಆ ಜಗದೀಶ್ವರನ ಮಕ್ಕಳು ನಾವೆಲ್ಲ ಎಲ್ಲರೊಳಗೊಂದೊಂದ ಕಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಎನ್ನುವ ಹಾಗೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಅಲ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿ ಮರಿಯಲ್ಕೆ ಸರ್ವಜ್ಞನಪ್ಪಂ ನರಂ ಎನ್ನುವ ಮಾತನ್ನು ನೆನಪು ಮಾಡಿಕೊಳ್ತಾ ಈ ಆಚರಣೆಯಿಂದನೂ ಕಲಿಯೋಣ. ಎಲ್ಲರ ಖುಷಿಯಲ್ಲಿ ಖುಷಿಯಾಗಿರುವುದನ್ನು ಕಲಿಯೋಣ, ಖುಷಿಯನ್ನು ಹಂಚೋಣ, ಮೌಲ್ಯಗಳಿಂದ ಜೀವನವನ್ನು ಗುಣಮೂರ್ತಿಯನ್ನಾಗಿಸಿಕೊಳ್ಳೋಣ ಅನ್ನುವುದನ್ನು ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ತಮಗೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಜೀವನದಲ್ಲಿಯ ಎಲ್ಲ ಕೆಡುಕಿಗೆ ನಾವು ಪೂರ್ಣ ವಿರಾಮ ಹಾಕ್ತಾ ಒಳಿತನ್ನು ಸ್ವಾಗತಿಸೋಣ ಎನ್ನುವ ಸದಾಶಯಗಳು. ಓಂ ಶಾಂತಿ.